ರೀ ಏನು ಅಷ್ಟೊಂದು ಖುಷಿಲಿ ಮಾತಾಡ್ತಿದ್ದೀರಿ? ಯಾರು ಮಾಡಿದ್ದು ಫೋನು? ಅದೇ ರೀ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಹೇಗೂ ರಿಸಲ್ಟ್ ಅನೌನ್ಸ್ ಆಗ್ತಿದೆ ಅಲ್ವಾ, ಇನ್ನೊಬ್ಳೆ ಬಂದ್ಬಿಡು, ರಿಸಲ್ಟ್ ನೋಡ್ಕೊಂಡು ಸಂಜೆವರೆಗೂ ಚೆನ್ನಾಗಿ ಮಜಾ ಮಾಡಿ ಸುತ್ತಾಡೋಣ ಅಂತ ಹೇಳಿದ್ಲು. ರಿಸಲ್ಟ್ ನೋಡೋಕ್ಕೆ ಅಲ್ಲಿವರೆಗೆ ಯಾಕೆ ಹೋಗಬೇಕು? ಇಲ್ಲೇ ಆನ್ಲೈನ್ ನೋಡ್ಬೋದಲ್ವಾ? ನೋಡ್ಬೋದು, ಆದರೆ ಅಲ್ಲಿ ಹೋದರೆ ಅವರೆಲ್ಲ ಸಿಗ್ತಾರೆ ಅಲ್ವಾ. ಕೊನೆಗೆ ಎಕ್ಸಾಮ್ ದಿನನೇ ಸಿಕ್ಕಿದ್ದು, ಅದಾದ್ಮೇಲೆ ಯಾರೂ ಸಿಕ್ಕಿಲ್ಲ. ಮತ್ತೆ ಯಾವಾಗ ಸಿಗ್ತೀವೋ ಏನೋ. ಅದಕ್ಕೆ ರೀ, ಪ್ಲೀಸ್ ರೀ, ಹೋಗಿ ಬರ್ತೀನಿ. ನೀವು ಇಷ್ಟೊಂದು ಖುಷಿಯಾಗಿ ಹೋಗ್ತೀನಿ ಅಂದಮೇಲೆ ನಾನು ಇಲ್ಲ ಅನ್ನೋಕ್ಕಾಗತ್ತಾ? ಸಂತೋಷವಾಗಿ ಹೋಗಿ ಬನ್ನಿ. ಒಂದು ಕೆಲಸ ಮಾಡಲಾ, ನಾನು ಕಾಲೇಜ್ವರೆಗೂ ನಿಮ್ಮನ್ನ ಡ್ರಾಪ್ ಮಾಡಿ ಅಲ್ಲೇ ಎದು ನಿಮ್ಗೆ ಕರ್ಕೊಂಡ್ಬಂದ್ಬಿಡ್ತೀನಿ. ಅಯ್ಯೋ ಬೇಡ ರೀ, ಎಕ್ಸಾಮ್ ಟೈಮಲ್ಲಿ ನಾನು ನಿಮಗೆ ಕಷ್ಟ ಕೊಟ್ಟಿದ್ದೆ ಸಾಕು. ನೀವು ನನಗೋಸ್ಕರ ಅಷ್ಟೊತ್ತು ಕಾಯ್ಕೊಂಡು ಕೆಲಸನೆಲ್ಲ ಬಿಟ್ಟು ಬರೋದು ಬೇಡ. ಪರವಾಗಿಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಇದರಲ್ಲಿ ಯಾವ ತೊಂದರೆನೂ ಇಲ್ಲ. ನಾನು ಆಫೀಸಲ್ಲಿದ್ದಾಗ ನೀವು ದಿನ ಪೂರ್ತಿ ನನಗೋಸ್ಕರ ಕಾಯಲ್ವಾ, ಹಾಗೆ ಒಂದು ದಿವಸ ನಾನು ನಿಮಗೋಸ್ಕರ ಕಾಯ್ತೀನಪ್ಪ, ಅಷ್ಟೇ. ಹಾಗಲ್ಲ ರೀ, ಫ್ರೆಂಡ್ಸ್ ಎಲ್ಲರೂ ಒಬ್ಬಳೇ ಬಾಯಿ ಸತಿ ಅಂತ ಕೇಳ್ತಿದ್ದಾರೆ. ನೀವು ಬಂದರೆ ಅವ್ರಿಗೆ ಏನಾದರೂ ಅನ್ಕೋತಾರೆ. ಅದಕ್ಕೆ ಈ ಸತಿ ಒಂದ್ಸತಿ ನಾನು ಒಬ್ಬಳೇ ಹೋಗಿ ಬರ್ತೀನಿ, ಪ್ಲೀಸ್. ಫೈನ್. ಬೇಬಿ, ಬೆಳಿಗ್ಗೆ ಬೇಗ ರೆಡಿ ಆಗು, ಅಮ್ಮನ ಮನೆಗೆ ಹೋಗಿ ಬರೋಣ. ಇಲ್ಲ ಬೇಬಿ, ನನಗೆ ಬೇರೆ ಕೆಲಸ ಇದೆ, ಅಂಗಡಿ ಬಾಗಿಲು ಹಾಕೋಕ್ಕಾಗಲ್ಲ, ನೀನು ಹೋಗ್ಬಾ. ಬೇಬಿ, ಆಯ್ ಓಕೆ? ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ? ಯಾಕೆ ಡಲ್ ಆಗಿದೆಯಾ? ಏ ಹಾಗೇನಿಲ್ಲ, ಐ ಆಮ್ ಫೈನ್, ಥ್ಯಾಂಕ್ ಯು. ನಾವು ಹುಷಾರಾಗಿ ಬ್ಯಾಂಕಲ್ಲಿ ಹಾಕ್ತಿದ್ಯಾ? ಹಾಂ, ಬ್ಯಾಂಕಲ್ಲೇ ಹಾಕಿದ್ದೀನಿ. ಹೌದು, ಅದೇನು ಇದಕ್ಕಿದ್ದಾಗೆ ನಿಮ್ಮ ಅಮ್ಮನ ಮನೆಗೆ ಫಂಕ್ಷನ್ನ? ಅದು ನನ್ನ ಬಿಟ್ಟು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಕೊಂಡು ಬಂದ್ಬಿಟ್ರಿ. ನಿನಗೆ ಹೇಳ್ಬಾರ್ದು ಅಂತ ಏನು ಇಲ್ಲ ಕಣವ. ನನ್ನ ಮಗ ನಿನ್ನ ತಮ್ಮನ ಬುದ್ಧಿ ನಿನಗೆ ಗೊತ್ತದಲ್ಲ. ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಕೊಂಡ್ಬಿಡಮ್ಮ. ಅಲ್ಲಿ ಗಂಟ ಯಾರಿಗೂ ಹೇಳೋದು ಬೇಡ, ನೀನು ನಿಮ್ಮ ಮನೇಲಿ ಯಾರಿಗೂ ಹೇಳೋದು ಬೇಡ. ಏನಿಲ್ಲ ಬೇಬಿ, ತುಂಬ ದಿನ ಆಯ್ತಲ್ವ ಹೋಗಿ, ಅದಕ್ಕೆ ಹೋಗಿ ಬರೋಣ ಅಂತ. ಪರವಾಗಿಲ್ಲ, ನಿನ್ ಕೆಲಸ ಇದ್ರೆ ಮುಗಿಸ್ಕೊಂಡ್ ಬಾ, ನಾನು ಒಬ್ಳೆ ಹೋಗಿ ಬರ್ತೀನಿ. ಓಕೆ. ರೀ, ನನಗೆ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ. ಏನೇನೋ ಹೇಳಿ ನನ್ನ ತಲೆ ಒಂದು ತಿನ್ಬೇಡಿ ನೀವು. ಏಯ್, ನಾಳೆ ನಮ್ಮ ಮನೆ ಕಟ್ಸೋಕೆ ಗುದ್ಲಿ ಪೂಜೆ ಮಾಡ್ತಾ ಇದೀವಿ ಕಣೆ. ಹೌದಾ? ತುಂಬಾ ಖುಷಿ ಆಯ್ತು ರೀ. ಒಂದ್ ಮಾತು ಅತ್ತೆ ಮಾವನ್ಗೆ ಹೇಳೋಣ. ಏಯ್, ನಿನಗೇನು ತಲೆ ಕೆಟ್ಟಿದ್ದಾನೆ? ಎಷ್ಟು ಸಲನೇ ಹೇಳೋದು ಅವ್ರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ? ನೋಡು, ನಾನು ನೀನು ಇಬ್ಬರೇ ಹೋಗ್ತಿದ್ದೀವಿ, ಚಿರಾಗ್ನು ಕರ್ಕೊಂಡು ಹೋಗ್ತಿಲ್ಲ. ಆಮೇಲೆ ಅವ್ನು ಬಂದು ವಿಷಯ ಹೇಳ್ಬಿಡ್ತಾನೆ. ಮಕ್ಕಳು ಸುಳ್ಳು ಹೇಳಲ್ಲ ರೀ. ಈ ಭಾಗ್ಯಕ್ಕೆ ಮನೆ ಯಾಕ್ರಿ ಕಟ್ಟಿಸ್ಬೇಕು? ಇರೋ ಒಂದ್ ಮಗುನ ಮನೆ ಗುಡ್ಲಿ ಪೂಜೆ ಕರ್ಕೊಂಡು ಹೋಗ್ಬಾರ್ದಂತೆ. ನಾಳೆ ಮನೆ ಕಟ್ಸಿದ್ಮೇಲಾದ್ರೂ ಹೇಳ್ತೀರಾ ಇಲ್ವಾ? ಯಾಕೆ ಏನ ಮಾತಾಡ್ತೀಯ? ಈ ಮನೆ ಯಾರಿಗೆ? ನಿನಗೆ, ಚಿರಾಗಿಗೆ, ನನಗೆ. ಸರಿ. ಅಲ್ಲ, ನಾಳೆ ಹೋಗೋವಾಗ ಏನು ಅಂತ ಹೇಳ್ಬಿಟ್ಟು ಹೋಗೋಣ. ನಾಳೆ ಮಾಮೂಲಿ ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಆಗಲ್ಲ ರೀ, ಪ್ರತಿ ಸಲ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಕ್ಕೆ ನಾನ್ ತಯಾರಿಲ್ಲ. ಬೇರೆ ಏನಾದ್ರು ಸರಿ ಬಿಡು, ಈ ಸಲ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಡ್ತೀನಿ. ಅಲ್ಲ ರೀ, ಇಷ್ಟೆಲ್ಲ ನಾಟಕ ಆಡೋ ಬದಲು ಒಂದ್ ಮಾತು ಅತ್ತೆ ಮಾವಂಗೆ ಹೇಳ್ಬಾರ್ದ? ನಿಮ್ದೇ ತಂದೆ ತಾಯಿ, ಖುಷಿ ಪಡಲ್ವೇನ್ರಿ? ಏಯ್, ನನಗೆ ಗೊತ್ತು ಯಾರಿಗೆ ಹೇಳ್ಬೇಕು ಯಾರಿಗೆ ಹೇಳ್ಬಾರ್ದು ಅಂತ. ನೀನು ನಾನು ಹೇಳ್ದಂಗೆ ಕೇಳ್ಬೇಕು, ಆಯ್ತಾ? ಆಯ್ತು. ಅಲ್ಲಿ ಸೋಫಾ ಹತ್ರ ಎಲ್ಲ ಹುಡುಕ್ದೆ, ಕೀ ಇರ್ಲಿಲ್ಲ. ಹೌದಾ? ಇಲ್ಲ ಇದೆ ಕಣ, ಕೀ ಇಲ್ಲ ಇಟ್ಬಿಟ್ಟು ಮರ್ತ್ಬಿಡ. ಹೋಗಿ ಹಾಲು ಕುಡಿ, ಶಕ್ತಿ ಬರ್ಬೇಕು ನಿಂಗೆ. ಮಲ್ಕ.